ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ SG Ross ಮಿಲಿಟರಿ ಹೋಟೆಲ್. ಸೊ ಒನ್ ಆಫ್ ದಿ ಬೆಸ್ಟ್ ಮಿಲಿಟರಿ ಹೋಟೆಲ್ 118 ಇಯರ್ಸಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟು ಚಿಕ್ಕಪೇಟೆಯಲ್ಲಿ ಇದ್ದಿದ್ದು ಅಕ್ಕಿಪೇಟೆ. ಈಗ ಹೊಸ ಬ್ರಾಂಚ್ ಬಂದ್ಬಿಟ್ಟು ಫಸ್ಟ್ ಬ್ಲಾಕ್ ರಾಜಾಜಿನಗರ್ ಆಪೋಸಿಟ್ ವಿದ್ಯಾವರ್ತಕ ಸ್ಕೂಲು ನಿಯರ್ ಸೀಮನೆ ಬಂಕ್ ಹತ್ರನೇ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಊಟನ ಟ್ರೈ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಸರ್ ನಮಸ್ಕಾರ, ನನ್ನ ಹೆಸರು ಸೂರಜ್ ಗೌಡ ಅಂತ. ಸರ್ ನಾನು ಆಲ್ಮೋಸ್ಟ್ 30 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ಇವ್ರದ್ದು ಹಳೆ ಬ್ರ್ಯಾಂಚ್ ಇತ್ತು ನಮ್ಮ ದರ್ಗಾ ಹತ್ರ, ಅಲ್ಲಿಂದ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ತಂದೆ ಕರ್ಕೊಂಬರೋರು, ನಾವು ಚಿಕ್ಕವರಿರುವಾಗ ಆ ಆ್ಯಂಬಿಯನ್ಸ್ ಬೇರೆ ಥರನೇ ಇತ್ತು. ಆವಾಗ ಅಲ್ಲೊಂದು ಬಾವಿ ಇತ್ತು, ಆ ಕಾಪರ್ ಲೋಟದಲ್ಲಿ ನೀರು ಕೊಡೋರು. ಸೊ ನಾವು ಚಿಕ್ಕ ಹುಡುಗರಿಂದ ನನಗೆ ಬುದ್ಧಿ ಬಂದಾಗಿಂದನೂ ಬರ್ತಾಯಿದ್ದೀವಿ ಸರ್. ಸಂಡೇ ವಾಸ್ ಅವರ್ ರುಟೀನು. ಇವಾಗ ಇಲ್ಲಿ ಹತ್ರ ಇರೋದ್ರಿಂದ ನನ್ನ ಮನೆ ಬಸವೇಶ್ ನಗರು, ಈಗ ಇನ್ನೂ ಹೆಲ್ಪ್ ಆಯಿತು. ಐ ಕಮ್ ರೆಗ್ಯುಲರ್ಲಿ. ಸರ್ ಹೊಸ ಆಡಿಯನ್ಸ್ಗೆ ಏನು ಇಷ್ಟ ಹೇಳೋಕ್ಕೆ ಪಡ್ತೀನಿ ಅಂದರೆ, ನೀವು ಬಿರಿಯಾನಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ನೀವು ಟಿಪಿಕಲ್ ಬಿರಿಯಾನಿ ಅಲ್ಲ, ದಿಸ್ ಈಸ್ ಪಲಾವ್, ದಿಸ್ ಈಸ್ ಮಟನ್ ಪಲಾವ್. ಆಮೇಲೆ ಬಿರಿಯಾನಿ ಬ್ರೇಕ್ಫಾಸ್ಟಿಗೆ ತಿಂತಾರೆ ಅಂದರೆ ದಿಸ್ ಈಸ್ ಪಲಾವ್, ದಿಸ್ ಶುಡ್ ಬಿ ಈಟನ್ ಫಾರ್ ಬ್ರೇಕ್ಫಾಸ್ಟ್. ಸೊ ಇದು ಅದೇನಂತಾರೆ ಅಕ್ವೈರ್ಡ್ ಟೇಸ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ ಓಲ್ಡ್ ವರ್ಲ್ಡ್ ಚಾರ್ಮ್, ಬೆಂಗಳೂರು ಹಳೆ ಚಾರ್ಮ್ ಗೊತ್ತಿದ್ರೆ, ನಿಮಗೆ ಪಲಾವ್, ಮಟನ್ ಪಲಾವ್ ಅನ್ನೋದು ಗೊತ್ತಿದ್ರೆ, ಯು ವಿಲ್ ಡೆಫಿನೆಟ್ಲಿ ಲೈಕ್ ದಿಸ್. ಜಯಶ್ರೀ. ನಾವು ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ. ಬಟ್ ಅಲ್ಲೊಂದಿದೆ, ಅದು ತುಂಬ ಚೆನ್ನಾಗಿದೆ, ಹಳೆ ಹೋಟ್ಲು. ಅಲ್ಲೊಂದು ರುಚಿ ಇದ್ರ ಹತ್ರ. ಮತ್ತು ಇಲ್ಲಿ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಗುಡ್. ಶಿವಲಿಂಗೇಗೌಡ ಅಂತ. ಬಟ್ ಈ ಹೋಟ್ಲಿಗೆ ಇತಿಹಾಸ ಇದೆ ಸರ್, ಇತಿಹಾಸ ಇದೆ. ಅಕ್ಕಿಪೇಟೆ ಇಲ್ಲ ಬೆಳೆಪೇಟೆ ಇರ್ಬೋದು, ಮೋಸ್ಟ್ಲಿ ಡೌಟು. 1908 ಮೋಸ್ಟ್ಲಿ ಆಗಿರ್ಬೋದು. ಇದು 113 ವರ್ಷ ಇರ್ಬೋದು ಸರ್ ಇದಕ್ಕೆ. ಸೊ ವೆರಿ ಗುಡ್, ವೆರಿ ಗುಡ್ ಸರ್. ಇತಿಹಾಸ ಇದೆ ಇದಕ್ಕೆ ಹೋಟ್ಲಿಗೆ. ಫಸ್ಟು SG Ross ಬಂದರೆ ಮಟನ್ ಲೆಗ್ ಸೂಪ್ ಅಂತೂ ಗ್ಯಾರಂಟಿ ಕುಡಿಲೇಬೇಕು. ಏನಕ್ಕೆ ಅಂತಂದರೆ ಬೆಳಗ್ಗೆ ಮಿಸ್ ಆದರೂ ಕೂಡ ಮಧ್ಯಾಹ್ನ ಲಕ್ಕಿಲಿ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನೋಡಿ, ದೊಡ್ಡ ಲೆಗ್ ಸೂಪು ಪೀಸು ಅಂತೂ ಸಕ್ಕದಾಗಿದೆ ಗೈಸ್. ಅಕ್ಕ ದೊಡ್ಡ ಪೀಸು ಒಂದು ಕಪ್ಪಲ್ಲೇ ನೋಡೋಕ್ಕಾದ್ರೆ ಇಡೀ ಇದನ್ನು ಕೊಟ್ಬಿಟ್ಟಿರ್ತಾರೆ. ಹಾಗೆ ಸೋರ್ತಾ ಇರಬೇಕು ನೋಡಿದ್ರೇ. ಅಲ್ಟಿಮೇಟ್ ಆಗಿದೆ, ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲು. ಮಟನ್ ಬೇಯಿಸೋದಲ್ಲೇ ಇವ್ರದ್ದು ಸ್ಪೆಷಲ್ ಅಂತಲೇ ಹೇಳಬೇಕು. ಹಂಗೆ ಸೂಪ್ ಕನ್ಸಿಸ್ಟೆನ್ಸಿ ನೀವು ನೋಡಬೇಕಿಲ್ಲಿ ನೋಡಿ, ಲೈಟಾಗಿ ಒಂಥರ ತಿನ್ನಾಗಿರುತ್ತೆ ನೀರು ಥರ. ಸೂಪರ್. ಅದು ಚಿಕನು ಮಟನು ಎಲ್ಲನೂ ತರಿಸ್ಬಿಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ನೋಡೋಕ್ರೆ ಮಟನ್ ಲೆಗ್ ಸೂಪ್ ಆದಮೇಲೆ ಒಳ್ಳೆ ಕ್ವಾಲಿಟಿಯಾಗಿ ನಿಮಗೆ ಈ ಕಡೆ ನೋಡೋಕ್ರೆ ಚಿಕನ್ ಎಲ್ಲ ಇದೆ, ಈ ಕಡೆ ನೋಡೋಕ್ರೆ ಮಟನ್ ಎಲ್ಲ ಇದೆ. ಸೊ ಆಬ್ವಿಯಸ್ಲಿ ಫಸ್ಟ್ ಚಿಕನಲ್ಲಿ ಹೋಗೋಣ. ಸೊ ಡ್ರೈ ಸ್ಟಾರ್ಟರ್ಸು ಕಬಾಬ್ ಇದೆಯಲ್ಲ, ಸೊ ಕಬಾಬ್ ಅಂತೂ ಗರಿ ಆದಂಥ ಕಬಾಬ್ ಗೈಸ್, ಸೂಪರಾಗಿದೆ. ಲಾಲಿಪಾಪು ಒಳ್ಳೆ ಟೆಕ್ಸ್ಚರು, ಜಾಸ್ತಿ ಕಲರ್ ಇಲ್ಲ. ಆ್ಯಂಡ್ ಆಕ್ಚುಲಿ ನೋಡ್ಕೊಳ್ಳೆ ಒಳ್ಳೆ ಜ್ಯೂಸಿಯಾಗಿದೆ, ಒಳಗೆ ಆಚೆ ಕ್ರಿಸ್ಪಿಯಾಗಿ ಸೂಪರಾಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ಪಕ್ಕದಲ್ಲಿ ನೋಡೋಕ್ಕೋದ್ರೆ ನಿಮಗೆ ಚಿಕನ್ ಉದಿಯಾಗಿದೆ ಅಂತ ಕೊಟ್ಟಿದ್ದಾರೆ ಗೈಸ್. ಇದಂತೂ ಗ್ರೇವಿಯಾಗಿ ಬರುತ್ತೆ, ಅಂದರೆ ಸೆಮಿ ಗ್ರೇವಿ ಅಂತಲೇ ಹೇಳಬೇಕು. ಜಾಸ್ತಿ ಗ್ರೇವಿ ಅಲ್ಲ, ಸೆಮಿ ಗ್ರೇವಿಯಾಗಿರುತ್ತೆ. ನೈಸ್. SG Ross ಸ್ಪೆಷಲೇ ನೋಡೋಕ್ಕೋರೆ ಇವರ ಏನು ಗ್ರೀನ್ ಚಿಕನ್ ಉದಿಯಾಗಿದೆ ಅಂತ ಕೊಡ್ತಾರೆ, ಅಥವಾ ಚಿಕನ್ ಗ್ರೀನ್ ಅಂತ ಕೊಡ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಪೆಪ್ಪರ್ ಚಿಕನ್ ಇದೆಯಲ್ಲ ನೋಡಿ, ಪೆಪ್ಪರ್ ಕೋಟೆಡು
ಅಲ್ಟಿಮೇಟ್ ಗೈಸ್. ಪೆಪ್ಪರ್ ಅಂತೂ ಯಾವಾಗೂ ಸೂಪರಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೇಕು. ಚಿಕನ್ ಪಲಾವ್ನ ಲಾಸ್ಟ್ ಟ್ರೈ ಮಾಡೋಣ. ಅದೇ ಥರ ಇಲ್ಲಿ ಮಟನ್ ವೆರೈಟೀಸ್ ಎಲ್ಲ ಏನೇನಿದೆ ಅಂತ ಹೇಳ್ತೀನಿ. ಕೈಮಾನು ಇದೆ, ಆ್ಯಂಡ್ ಆಲ್ಸೋ ನೋಡೋಕೆ ಮಟನ್ ಚಾಪ್ಸ್ ಇದೆ, ಮಟನ್ ಕುರ್ಮಾ ಇದೆ, ಮಟನ್ ಗ್ರೀನು ಕೂಡ ಇದೆ. ಸೊ ಫಸ್ಟು ಕುರ್ಮಾನ ಟ್ರೈ ಮಾಡೋಣ. ಕುರ್ಮಾ ಆ್ಯಕ್ಚುಲಿ ನೋಡೋಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಗ್ರೇವಿಯಾಗಿ ಬರುತ್ತೆ ಇದು. ಚರ್ಬಿ ಪೀಸಲ್ಲಿ ಹಾಕಿದ್ದಾರೆ, ಸಿಕ್ಕಾಪಟ್ಟೆ ಸಾಫ್ಟು ಕರಮ್ ಬೋನ್ ಪೀಸಸ್ ಸಿಗ್ತಾ ಇದೆ. ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಲೆವೆಲು ಪಕ್ಕದಲ್ಲೇ ಚಾಪ್ಸು ನೋಡೋಕೆ ಒಳ್ಳೊಳ್ಳೆ ಪೀಸ್ ಹಾಕಿದ್ದಾರೆ ಗೈಸ್. ದೊಡ್ಡ ಪೀಸು, ಚಿಕ್ಕ ಪೀಸಸ್ ಅಲ್ಲ. ಸಾಫ್ಟ್ ಆಗಿದೆ ಮೀನು. ಅದೇ ಮೇನ್ ಆ್ಯಕ್ಚುಲಿ ನೋಡ್ತಾರೆ. ಆ ಫ್ಯಾಟ್ ಇದೆಯಲ್ಲ, ಆ ಫ್ಯಾಟ್ ಒಂದು ಕಡೆ ಒಂದು ಲೇಯರ್ ಇರುತ್ತೆ, ಅದಾದಮೇಲೆ ಮೀಟು ತುಂಬಾ ಚೆನ್ನಾಗಿದೆ. ಕೈಮಾ ಬಾಲ್ಸ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ನೋಡಿ. ಕೈಮಾ ಬಾಲ್ಸ್ ನಮಗೆ ಟ್ರೈ ಮಾಡೋಣ. ಅಂದರೆ ಗ್ರೇವಿ ಥರ ಬರುತ್ತೆ, ಸೆಮಿ ಗ್ರೇವಿ ಇಲ್ಲ. ಬೇಕು ಅಂದರೆ ನೀವು ಸೆಮಿ ಗ್ರೇವಿ ಮಾಡಿಸ್ಕೋಬೇಕು. ಇದಂತೂ ಗ್ರೇವಿ ತುಂಬ ಚೆನ್ನಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇವ್ರ ಹತ್ರ ಇರೋ ಮಟನ್ ಉದಯಗಿರಿ ಹ್ಯೂಜ್ ಪೀಸು, ಮಟನ್ ಚಾಪ್ಸ್ ಪೀಸ್ ಹಾಕಿ ಮಾಡಿದ್ದಾರೆ ಅನಿಸುತ್ತೆ. ಸಕ್ಕದಾಗಿರುತ್ತೆ. ನೋಡಿ ಇಂಡಸ್ಟ್ರಿ ಇಳಿದ ತಕ್ಷಣ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಒಂದು ಪೀಸಸ್ಸು. ಮಟನ್ ಗ್ರೀನು, ಮಟನ್ ಉದಯಗಿರಿ ಅಂತ ಕೇಳಿ ಇಸ್ಕೊಳ್ಳಿ, ತುಂಬಾ ಸೂಪರಾಗಿರುತ್ತೆ. ಪಕ್ಕದಲ್ಲಿ ಚಿಕನ್ ಪಲಾವ್ ಇದೆಯಲ್ಲ, ಚಿಕನ್ ಪಲಾವು ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿ. ಈರುಳ್ಳಿ ಎಲ್ಲ ಹಾಕ್ಕೊಬಿಟ್ಟಿದ್ದೀವಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಟ್ರೈ ಮಾಡ್ಬಿಡೋಣ. ಯಾ ಆ ಅರೋಮಾನೇ ಸಕ್ಕದಾಗಿರುತ್ತೆ. ದಮ್ ಇಳಿಸ್ತಾ ಇರ್ತಾರೆ, ದಮ್ ಎತ್ತಿದ ತಕ್ಷಣ ಬೇಗ ಖಾಲಿ ಆಗ್ಬಿಡುತ್ತೆ. ಎರಡನೇ ಬ್ಯಾಚಿಗೆ ಹೋಗ್ತಾರೆ. ತುಂಬಾ ಸೂಪರಾಗಿದೆ. ಪೀಸಸ್ಸು ಅಷ್ಟೇ ಜ್ಯೂಸಿ ಆದಂಥ ಪೀಸ್ ಗೈಸ್. ಆ ಈರುಳ್ಳಿ ಕಾಂಬಿನೇಷನ್ ಇನ್ನೂ ಚೆನ್ನಾಗಿದೆ. ಮಟನಲ್ಲಿ ಪೀಸಸ್ ನೀವು ನೋಡಬೇಕು, ಸಿಕ್ಕಾಪಟ್ಟೆ ಸಾಫ್ಟು ನೋಡಿ. ಆ ಲೇಯರ್ ಕಾಣಿಸ್ತಿದೆಯಾ? ಈ ಮಟನ್ನು ಲೈಟಾಗಿ ಇಟ್ಟು, ಈರುಳ್ಳಿನ ಲೈಟಾಗಿ ಇಟ್ಟು, ಅದ್ರ ಮೇಲೆ ಈ ರೈಸ್ನ ಮುಚ್ಚಿ ಒಂದು ಬೈಟ್ ಹೋಗ್ಬಿಡೋಣ. ಸ್ಯಾಟಿಸ್ಫೈಡು ಬಂದಿದ್ದು ಊಟಕ್ಕೆ ಬಂದು ಸಖತ್ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಮೇನ್ಲಿ ಆ ಪಲಾವು, ಆ ಕನ್ಸಿಸ್ಟೆನ್ಸಿ. 118 ಇಯರ್ಸಿಂದ ಈ ಲೆಗಸಿನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 1908 ಶುರುವಾಗಿರೋ ಈ ಬ್ರ್ಯಾಂಡು ಇವಾಗೂ ಸಕ್ಸಸ್ಫುಲ್ಲಾಗಿ ಏನು ನಡೀತಿದೆ ಅಂತಂದರೆ ಕಂಪ್ಲೀಟ್ ಹೋಮ್ ಮೇಡ್ ಮಸಾಲ. ಕಿಚನ್ ನೋಡೋಕೋದ್ರೆ ಹಿಂದೆನೇ ಇದೆ. ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ನಾನ್ ವೆಜ್ ಊಟ ಕೇಳ್ತಾ ಇರ್ತಾರಲ್ಲ, ಸೊ ಅವ್ರ ಹತ್ರ ಮೇಲಿ ವಿಡಿಯೋನ ಶೇರ್ ಮಾಡಿ. ಒಳ್ಳೆ ಚಿಕನ್ ಊಟ, ಮಟನ್ ಊಟ ತಿನ್ಕೋಬಾ ಅಂತ ಅಂದ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ನು ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಕೆಲವು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿನೇಶ್ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಬಾಯ್.